ಇತ್ತೀಚೆಗೆ ಒಂದು ಕೊಲೆ ನಡೆಯಿತು. ಆ ಕೊಲೆ ನಡೆದಿದ್ದನ್ನ ಸುಭಾಷ್ ಶೆಟ್ಟಿ ಅವರ ಕೊಲೆಯನ್ನ ನಾವು ಪಕ್ಷದಿಂದಲೂ ವೈಯಕ್ತಿಕವಾಗಿಯೂ ಅದನ್ನ ಖಂಡಿಸ್ತೀವಿ. ಆ ಕೊಲೆ ಆಗಲೇಬಾರದು, ಈ ರೀತಿ ಆಗಬಾರದು ಅನ್ನೋ ಭಾವನೆ ನಮಗೆ. ಆದ್ರೆ ಆ ಸುಭಾಷ್ ಶೆಟ್ಟಿಯ ಕೊಲೆಯನ್ನ ಒಂದು ರಾಜಕೀಯದ ದುರುದ್ದೇಶಕ್ಕೆ ಯಾವ ರೀತಿ ಇವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ನೆನಪು ಮಾಡ್ಲಿಕ್ಕೆ ನನಗೆ ತಿಳಿಸ್ತಾ ಇದ್ದೀನಿ. ನೀವು ಕೊಲೆ ಆಗದನ್ನೇ ನೀವು ಕಾಯ್ತಾ ಇರ್ತೀರಾ, ಇದಕ್ಕೆ ಯಾವತ್ತಾದ್ರೂ ಒಂದು ಫುಲ್ ಸ್ಟಾಪ್ ನೀವು ಹಾಕೋದಿಲ್ವಾ? ಆ ಕೊಲೆ ಆದಂತ ವ್ಯಕ್ತಿಯ ಹಿನ್ನೆಲೆ ಏನಾದ್ರೂ ನೋಡ್ಬೇಕಲ್ವಾ? ನಾವೊಂದು ವೈಭೀಕರಣವನ್ನು ಮಾಡುವಂತ ಸಂದರ್ಭದಲ್ಲಿ ಅದರ ಹಿಂದೆ ಏನಿದೆ, ಹೇಗಾಗಿದೆ ಅನ್ನೋದು ನೋಡ್ಬೇಕಲ್ವಾ? ಕೊಲೆ ಆಗಿದ್ರೆ ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೀವಿ, ನೀವು ಖಂಡಿಸಿ, ಅದು ನಿಷ್ಪಕ್ಷಪಾತ ತನಿಖೆ ಆಗಲಿ. ಅದಕ್ಕೆ ನೀವು ಅದನ್ನು ಬೇಕಾದ್ರೆ ಎಲ್ಲಿ ಸೆಂಟ್ರಲ್ ಗವರ್ಮೆಂಟಿಗೆ ಕೇಳ್ತಿರೋ, ಯಾರಿಗೆ ಕೇಳ್ತಿರೋ ಕೇಳಿ, ನಾವೇನು ಇಲ್ಲ ಅನ್ನೋದಿಲ್ಲ. ಈಗ ಪರೇಶ್ ಮೇಸ್ತರ ಕೊಲೆಯನ್ನ ಸೆಂಟ್ರಲ್ CBI ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ, NIA ಕೊಡ್ಬೇಕು ಕೊಟ್ಟಿದ್ದೀವಿ. ಇದು ನಿಮಗೆ ಸಮಾಧಾನ ಇನ್ನೂ ಕೊಡೋಣ, ಎಲ್ಲಿ ಬೇಕಾದ್ರೂ ಕೊಡೋಣ, ಅದಕ್ಕೆ ತಯಾರಿದ್ದೀವಿ. ಆದ್ರೆ ಅದನ್ನ ಬಿಟ್ಟು ನೀವು ಆ ಹಿನ್ನೆಲೆಯನ್ನ ಯಾವ ರೀತಿ ನೋಡ್ತಾ ಇದ್ದೀರಾ? ಯಾವುದೋ ಒಂದು ಕೋಮು ಗಲಭೆಗಳಲ್ಲಿ ಗಲಾಟೆ ಆಯ್ತು, ಅವರು ಜೈಲಿಗೆ ಹೋಗಿ ಬಂದ್ರು ಅಂತ ಹೇಳಿದ್ರೆ ಅವರ ಮೆರವಣಿಗೆ ಏನ್ ಮಾಡ್ತೀರಾ? ಅವರಿಗೆ ಆಹಾರ ತುರಾಯಿಗಳನ್ನ ನೀವು ಹಾಕೊಂಡು ಬರ್ತೀರಾ? ಏನು ಇಂಡೈರೆಕ್ಟ್ ಆಗಿ ನೀವು ಅದನ್ನ ಪ್ರಚೋದನೆ ಮಾಡೋದು ಅವ್ರನ್ನ? ಯಾವುದೇ ಗುಂಪು ಗಲಭೆಗಳಾಯ್ತು, ಕೊಲೆಗಳಾಯ್ತು, ಯಾರೇ ಮಾಡಿದಾಗ ಅದನ್ನ ಖಂಡನೆಯನ್ನ ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟು ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆ ಯಾವ ಕಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ಇದ್ದೀರಾ? ಇವತ್ತು ಸುಭಾಷ್ ಶೆಟ್ಟಿ ಹಿನ್ನೆಲೆಯನ್ನು ನಾವು ನೋಡ್ತಾ ಇರ್ಬೇಕಾದ್ರೆ ಸುಮಾರು 5 ಕೇಸ್ಗಳು, 5 ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ. ಅದರಲ್ಲಿ 3 ದಾಖಲೆಗಳು ಯಾರ ಮೇಲೆ, ಯಾರು ಮಾಡಿರೋದು? ಹಿಂದೂಗಳಲ್ವಾ? ಒಬ್ಬ ಹಿಂದೂಗಳೇ ನೀವು ಕೊಲೆಯನ್ನ ಖಂಡಿಸದೆ ಅದನ್ನು ವೈಭವೀಕರಣ ಮಾಡೋದು ಯಾವ ನ್ಯಾಯ ನಿಮ್ದು? ಅದರಲ್ಲೂ ಒಂದು ಕೀರ್ತಿ ಅನ್ನೋ ಒಬ್ಬ ಯುವಕನನ್ನ ಕೊಲೆ ಆಗುತ್ತೆ. ಆ ಕೊಲೆಯನ್ನು ನೀವು ಖಂಡಿಸ್ಬೇಕಿತ್ತಲ್ವಾ? ಯಾಕೆ ಆ ದಲಿತ ಹಿಂದೂ ಅಲ್ವಾ? ದಲಿತರನ್ನ ನೀವು ಹಿಂದೂ ಅಂತ ಒಪ್ಕೊಳ್ಳೋದಿಲ್ವಾ? ಹಾಗಾದ್ರೆ ಅದನ್ನ ಕೊಲೆ. ಹಾಗಾದ್ರೆ ಅಂತ ಒಬ್ಬ ಅದು ಅವನಿಂದ ರೌಡಿ ಶೀಟರ್ ಯಾರು ಮಾಡಿದ್ದು? ಯಾವಾಗ ಆಗಿದ್ದು ರೌಡಿ ಶೀಟರು? ಯಾರವಾಗ ಗೃಹ ಮಂತ್ರಿಗಳಾಗಿದ್ದು? ಯಾವ ಸರ್ಕಾರ ಇತ್ತು ಅವಾಗ? ಇವತ್ತೇನು ವೈಭೀಕರಣ ಮಾಡ್ತಾ ಇದ್ದಾರಲ್ಲ ಶಾಸಕರಾದಂತಹ ಹರೀಶ್ ಪೂಂಜರ್ ಅವರು, ಅವತ್ತ್ಯಾಕೆ ಅವರಿಗೆ ತುಟಿ ಬಿಸಲಿಲ್ಲ? ನಿಮ್ಮ ಹಿಂದೂ ನಾಯಕ ಅಂತೇಳಿ ಇವತ್ತೇನು ಪ್ರಪಗಂಡ ಮಾಡ್ತಾ ಇದ್ದೀರಲ್ಲ, ಅವತ್ತ್ಯಾಕೆ ನಿಮಗೆ ಇದನ್ನು ವಿಧಾನಸಭೆಯಲ್ಲಿ ಎತ್ತಲಿಕ್ಕಾಗ್ಲಿ? ನಿಮಗೆ ಹಿಂದೂ ನಾಯಕನ ಮೇಲೆ ರೌಡಿ ಶೀಟರ್ನ ಹಾಕ್ಲಿಕ್ಕೆ ಹಾಕ್ಬಿಟ್ರಿ ನೀವು? ಇವತ್ತು ಕಳೆದ 4-5 ವರ್ಷಗಳಿಂದ ರೌಡಿ ಶೀಟರ್ನ ಹಿನ್ನೆಲೆಯನ್ನು ಹೊಂದಿರೋನ್ಗೆ ನೀವು ಹಿಂದೂ ನಾಯಕತ್ವದ ಪಟ್ಟವನ್ನು ಏನು ಕಟ್ತಾ ಇದ್ದೀರಾ ನೀವು? ಏನು ದುರುದ್ದೇಶ ಇದೆ ನಿಮ್ದು? ರಾಜ್ಯಕ್ಕೆ ಅಸ್ಥಿರತೆಯನ್ನು ಕೊಡಿಸ್ಬೇಕು, ಸರ್ಕಾರದ ಅಸ್ಥಿರತೆಯನ್ನು ಕೊಡಿಸ್ಬೇಕು ಅನ್ನೋದು ಬಿಟ್ಟು ಬೇರೆ ಏನಿದೆ ನಿಮ್ಮಲ್ಲಿ? ನೀವು ಅವತ್ತು ಬಾಯಿ ಬಿಚ್ಚಬೇಕಾಗಿತ್ತು ವಿಧಾನಸಭೆಯಲ್ಲಿ. ಅದು ನೀವು ಹೇಳ್ಬೇಕಾಗಿತ್ತು, ಹಿಂದೂ ನಾಯಕನ ಬಗ್ಗೆ ನೀವು ಯಾಕೆ ರೌಡಿ ಶೀಟರ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ. ನಿಮ್ಮದೇ ಸರ್ಕಾರ ಹಾಕಿರುವಂತದ್ದು, ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು, ನಿಮ್ಮದೇ ಗೃಹ ಮಂತ್ರಿಗಳಿದ್ರು, ಅವಾಗ ನೀವು ತುಟಿ ಬಿಚ್ಚಿಲ್ಲ. ಇವತ್ತು ವೈಭೀಕರಣ ಮಾಡ್ತಾ ಇದ್ದೀರಲ್ಲ, ಈ ರೀತಿಯ ಒಂದು ಕೆಟ್ಟ ಕೀಳು ಮಟ್ಟದ ರಾಜಕಾರಣಕ್ಕೆ ತಾವುಗಳು ಬರಬಾರ್ದು ಅನ್ನೋದನ್ನ ಹೇಳಿಕೆ ನೆನಪು ಮಾಡ್ತಾ ಇದ್ದಾರೆ ಹೇಳಿ. ಈಗ ಅವನ್ ನನಗೆ ಗೊತ್ತಿಲ್ಲ ಇದ್ರು ಕರೆಕ್ಟ್ ಆಗಿ, ಅವ್ರಿಗೇನೋ ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ, ನೀವು ಹುಷಾರಾಗಿರ್ಬೇಕು, ಮಾಹಿತಿಯನ್ನು ಕೊಟ್ಟಿದ್ರೆ ಅಂತ ಹೇಳಿ. ಐ ನಾಟ್ ಆಸ್ಕ್ಡ್ ಹಿಮ್, ದಿಸ್ ಇಸ್ ದ ಇನ್ಫಾರ್ಮೇಶನ್. ಸುಹಾಸ್ ಹೇಳ್ತಾರೆ ಅವನನ್ನು ಪದೇ ಚೆಕ್ ಮಾಡಿ ಅವನ ವಾಹನದಲ್ಲಿ ಯಾವುದೇ ಆಯುಧ ಇಟ್ಕೊಳ್ದಾಗ ಅವನನ್ನ ಏನು ಡಿಫೆನ್ಸ್ಲೆಸ್ ಮಾಡಿಬಿಟ್ರು ಅಂತ ಅವ್ರು ಹೇಳೋದಲ್ಲ ಸರ್, ಅವ್ರುಗಳು ಹೇಳಲೇಬೇಕಲ್ಲ ಸರ್, ಅವ್ರುಗಳು ಹೇಳಲೇಬೇಕಲ್ಲ. ಅವ್ರುಗಳು ಹೇಳದೇ ಇರ್ಲಿಕ್ಕೆ ಆಗುತ್ತಾ? ಅವ್ರು ಹೇಳಲೇಬೇಕಲ್ವಾ? ಈಗ ಸುಹಾಸ್ ಕೊಲೆ, ಅವನನ್ನ ಈಗ ಕೀರ್ತಿನ ಒಬ್ಬ ದಲಿತ ಯುವಕನ್ನ ಕೊಲೆ ಮಾಡಿದ್ರಪ್ಪ, ಅವಾಗ ಏನ್ ಮಾಡಿದ್ರು? ನಾನು ಸಮರ್ಥನೆ ಮಾಡೋದಲ್ಲ, ನಾನು ನಿಮ್ಗೆ ಹೇಳ್ತಿರೋದು, ನೀವು ಹೇಳಿದಕ್ಕೆ ನಾವು ಹೇಳ್ತಾ ಇರೋದು ಅದನ್ನ ಮಾಡಿದ್ದಾರೆ ಅಂತ ಹೇಳಿದ್ವಲ್ಲ. ಆಮೇಲೆ ಸ್ಪೀಕರ್ ಸಾಹೇಬರು ಯಾವ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ.